ಸಂಚಾರಕ್ಕೂ ಮುನ್ನವೇ ಫ್ಲೈಓವರ್ನ ಕಳಪೆ ಬಯಲಾಗಿದೆ. ಆಟೋ ಮೇಲೆಯೇ ಫ್ಲೈಓವರ್ನ ಕಾಂಕ್ರೀಟ್ ಬಿದ್ದಿದೆ. ಇದು ಈಜಿಪುರ ಫ್ಲೈಓವರ್ನ ಕರ್ಮಕಾಂಡ. ಕಾಂಕ್ರೀಟ್ ಬಿದ್ದು ಆಟೋ ಜಖಮಾಗಿದೆ. ಚಾಲಕ ಸ್ವಲ್ಪದ್ರಲ್ಲೇ ಬಚಾವಾಗಿದ್ದಾರೆ. ಫ್ಲೈಓವರ್ ಕಾಮಗಾರಿ ನಡೀತಾ ಇರುವಂತಹ ಸಂದರ್ಭದಲ್ಲಿ ಈ ಒಂದು ಅವಘಡ ನಡೆದಿರೋದು. ಕಾಂಕ್ರೀಟ್ ಬಿದ್ದು ಗಾಯಗೊಂಡಿದ್ದಾರೆ ಆಟೋ ಚಾಲಕ. ಸಂಚಾರಕ್ಕೂ ಮೊದಲೇ ಕಾಂಕ್ರೀಟ್ನ ಪೀಸ್ಗಳು ಉದುರಿ ಬೀಳ್ತಾ ಇದೆ. 10 ವರ್ಷಗಳಿಂದ ಇನ್ನೂ ಕೂಡ ಕಾಮಗಾರಿ ಮುಗಿತಾ ಇಲ್ಲ. 10 ವರ್ಷಗಳಿಂದಲೂ ಕೂಡ ನಡೀತಾ ಇಲ್ಲ. ಆದ್ರೆ ಕಾಮಗಾರಿ ನಡೀತಾ ಇರುವಂತಹ ಸ್ಥಳದಲ್ಲಿ ಈಗ ಈ ಒಂದು ಅವಘಡ ಆಗಿದೆ. ಕಾಮಗಾರಿ ಯಾವ ಪ್ರಮಾಣದಲ್ಲಿ ಕಳಪೆ ಆಗಿದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಕಳಪೆ ಕಾಮಗಾರಿಯನ್ನ ಮರೆಮಾಚ್ತಾ ಇದ್ದಾರೆ ಗುತ್ತಿಗೆದಾರ ಅನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಇನ್ನೂ ಕೂಡ ಉದ್ಘಾಟನೆಯಾಗಿಲ್ಲ. ಕಳೆದ 10 ವರ್ಷಗಳಿಂದ ನಡೀತಾ ಇರುವಂತಹ ಕಾಮಗಾರಿ ಇದು. ಕಾಮಗಾರಿ ಹೇಗೆ ನಡೀತಾ ಇದೆ ಅನ್ನೋದಕ್ಕೆ ಇದು ಮತ್ತೊಂದು ಸಾಕ್ಷಿ. ಸ್ವಲ್ಪದರಲ್ಲಿ ಆ ಒಂದು ಆಟೋದ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕಳೆದ 10 ವರ್ಷಗಳಿಂದ ಈಜಿಪುರ ಫ್ಲೈಓವರ್ ಓಪನ್ ಆಗಿಲ್ಲ ಅಂತ ಹೇಳಿ ಜನ ಸಾಕಷ್ಟು ಸಲ BBMPಗೆ ಉಗಿತಾ ಇದ್ದಾರೆ. ಟ್ರಾಫಿಕ್ನ ಸಮಸ್ಯೆ ಆಗ್ತದೆ ಅಂತ ಹೇಳಿ ಆಗಾಗ ಅದನ್ನು ಓಪನ್ ಮಾಡಿ ಅಂತ ಹೇಳಿ ಜನ ಪ್ರತಿಭಟನೆಗಳನ್ನೆಲ್ಲ ಮಾಡಿದ್ರು. ಆದರೆ ಇದೀಗ ಓಪನ್ ಆಗೋದಕ್ಕಿಂತ ಮುಂಚೆ ಫ್ಲೈಓವರ್ನ ಒಂದಿಷ್ಟು ಪಾರ್ಟ್ಗಳು ಬಿದ್ದು ಹೋಗ್ತಾ ಇದೆ. ಸದ್ಯ ಈಜಿಪುರ ಫ್ಲೈಓವರ್ನ ಒಂದು ದೃಶ್ಯಗಳನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಇದು ನಿನ್ನೆ ರಾತ್ರಿ ಬಿದ್ದಿರುವಂಥ ಫ್ಲೈಓವರ್ನ ಒಂದು ಪಾರ್ಟ್ ಸಂಪೂರ್ಣವಾಗಿ ಬಿದ್ದಿರುವಂಥದ್ದು. ಅದನ್ನು ಬೆಳಗ್ಗೆ ಮಾಧ್ಯಮದವರಿಗೆ ಕಾಣಬಾರದು ಅಂತ ಹೇಳಿ ಮುಚ್ಚಲಾಗಿದೆ. ಮೇಲ್ಭಾಗಕ್ಕೆ ಒಂದಿಷ್ಟು ಟರ್ಪಾಲ್ಗಳನ್ನು ಹಾಕಿ ಬಲೆಗಳನ್ನು ಹಾಕಿ ಮುಚ್ಚಲಾಗಿದೆ. ಸದ್ಯ ಗಮನಿಸ್ತಾ ಇದ್ದೀರಾ, ಇದು ರಾತ್ರೋರಾತ್ರಿ ಈಜಿಪುರ ಫ್ಲೈಓವರ್ ಒಂದು ಪಾರ್ಟ್ ಬಿದ್ದಿರುವಂಥದ್ದು. ಒಂದು ಆಟೋದ ಮೇಲೆ ಬಿತ್ತು. ಆಟೋದ ಒಂದಿಷ್ಟು ಪಾರ್ಟ್ಗಳು ಜಖಮಾಗಿದೆ. ಜೊತೆಗೆ ಆಟೋ ಡ್ರೈವರ್ಗೂ ಕೂಡ ಸಣ್ಣ ಪುಟ್ಟ ಏಟುಗಳಾಗಿದೆ. ಆದರೆ ಅದೃಷ್ಟವಶಾತ್ ರಾತ್ರಿ ವೇಳೆ ಜಾಸ್ತಿ ಯಾವುದೇ ರೀತಿಯಾದಂಥ ವಾಹನ ಸಂಚಾರ ಇಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಯಾರಿಗೂ ಕೂಡ ಏನೂ ಆಗಿಲ್ಲ. ಆದರೆ ಈ ಥರದಲ್ಲಿ ಒಂದು ಫ್ಲೈಓವರ್ ಓಪನ್ ಆಗೋದಕ್ಕಿಂತ ಮುಂಚೆ ಇಷ್ಟೊಂದು ಪ್ರಮಾಣದಲ್ಲಿ ಒಂದು ಕಳಪೆ ಕಾಮಗಾರಿಗೆ ಒಳಪಟ್ಟಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಇಲ್ಲಿ ಕಾಣುತ್ತೆ. ಯಾಕಂದರೆ ಈ ಥರದ ಪಾರ್ಟ್ಗಳು ಬಿದ್ದಿರುವಂಥದ್ದು ಈಗ ಕಾಣಿಸ್ತಾ ಇರುವಂಥದ್ದು ಗಮನಿಸ್ತಾ ಇದ್ದಾರೆ. ಇದೆಲ್ಲ ಆ ಫ್ಲೈಓವರ್ನಿಂದ ಬಿದ್ದಿರುವಂಥ ಪಾರ್ಟ್ಗಳು. ನಾನು ಏನು ಕೈಯಲ್ಲಿ ಹಿಡ್ಕೊಂಡಿದ್ದೀನೋ ಇದು ಫ್ಲೈಓವರ್ನಿಂದ ಬಿದ್ದಿರುವಂಥ ಮೇಲ್ಭಾಗದಿಂದ ಬಿದ್ದಿರುವಂಥ ಪಾರ್ಟ್ಗಳು. ಅಲ್ಲಿ ನೋಡಿ ಎಷ್ಟು ಪ್ರಮಾಣದಲ್ಲಿ ಬಿದ್ದಿದೆ ಅಂತ ಹೇಳಿ ಇಲ್ಲೆಲ್ಲ ಹಾಕಿದ್ದಾರೆ ನೋಡಿ. ಇದೆಲ್ಲ ಪಾರ್ಟ್ಗಳೆಲ್ಲವೂ ಕೂಡ ಫ್ಲೈಓವರ್ನಿಂದ ಬಿದ್ದಿರುವಂಥ ಪಾರ್ಟ್ಗಳು. ಅಂದರೆ ಇವರು ಕನ್ಸ್ಟ್ರಕ್ಷನ್ ಎಷ್ಟು ಸ್ಟ್ರಾಂಗ್ ಆಗಿ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅನ್ನುವಂಥದ್ದನ್ನು ತೋರಿಸ್ತಾ ಇದೆ ಈ ಬಿದ್ದಿರುವಂಥ ಪಾರ್ಟ್ಗಳು. ಇಲ್ಲಿ ನಾನೊಂದು ಸುಮ್ಮನೆ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ. ಇಲ್ಲೊಂದು ಬಿದ್ದಿರುವಂಥ ಒಂದು ಪಾರ್ಟ್ ಅದು ಎಷ್ಟು ಗಟ್ಟಿದೆ ಅಂತ ನೋಡಿ. ಅದನ್ನು ಹಾಕಿದ್ರೆ ಈಗ ನೋಡಿ ಹಾಕಿದೆ, ಇದು 2-3 ಭಾಗ ಆಯಿತು. ನಾನು ಹಾಕಿದ ತಕ್ಷಣ 2-3 ಭಾಗ ಆಯಿತು. ಇದು ಚಕ್ಕೆಗಳ ಸದ್ಯದ ಪರಿಸ್ಥಿತಿ. ಈ ಬಿದ್ದಿರುವಂಥ ಕನ್ಸ್ಟ್ರಕ್ಷನ್, ಇವೆಲ್ಲ ಕನ್ಸ್ಟ್ರಕ್ಷನ್ ಮಾಡಿರುವಂಥದ್ದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಎಷ್ಟು ಕ್ವಾಲಿಟಿಯಿಂದ ಮಾಡಿದ್ದಾರೆ ಅನ್ನುವಂಥದ್ದು ಇಲ್ಲಿ ಕಾಣುತ್ತೆ. ಸದ್ಯ ಇದು BBMPಯ ಈಜಿಪುರ ಫ್ಲೈಓವರ್ನ ಸದ್ಯದ ಪರಿಸ್ಥಿತಿ. ಇನ್ನು ಜನ ಈ ಜೂನ್ ತಿಂಗಳಲ್ಲಿ ಇದನ್ನು ಓಪನ್ ಮಾಡಬೇಕು ಅಂತ ಹೇಳಿ ಈಗಾಗಲೇ BBMP ಕಮಿಷನರ್ ಹೇಳ್ತಾ ಇದ್ದಾರೆ. 2026ರ ಜೂನ್ ತಿಂಗಳಲ್ಲಿ ಓಪನ್ ಆಗಬಹುದು, ಮಾರ್ಚಲ್ಲಿ ಓಪನ್ ಆಗ್ಬೋದಾಯಿತು. ಆದರೆ ಜೂನಿಗೆ ಅದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಆದರೆ ಓಪನ್ ಆದ ಬಳಿಕ ಇನ್ನೆಷ್ಟು ಜನ ಬೀಳ್ತಾರೋ, ಇನ್ಯಾವ ಪಾರ್ಟ್ಗಳಲ್ಲಿ ಹೋಲಾಗುತ್ತೋ, ಎಷ್ಟು ಜನ ಫ್ಲೈಓವರ್ಗಳಲ್ಲಿ ಮೇಲ್ಭಾಗದಲ್ಲಿ ಅವಘಡಗಳಿಗೆ ತುತ್ತಾಗ್ತಾರ ಅನ್ನುವಂಥದ್ದು ಸದ್ಯ ಜನರಲ್ಲೂ ಕೂಡ ಈ ಥರದ ಒಂದು ಭಯವನ್ನು ಹುಟ್ಟಿಸ್ತಾ ಇದೆ. ಸದ್ಯ ಫ್ಲೈಓವರ್ನ ಸದ್ಯದ ಪರಿಸ್ಥಿತಿ ಈ ಥರ ಇದೆ. ಯಾವ ಧೈರ್ಯದಲ್ಲಿ ಫ್ಲೈಓವರನ್ನು ಓಪನ್ ಮಾಡ್ತಾರೋ ಅನ್ನುವಂಥದ್ದು ಕಾದು ನೋಡಬೇಕು ನಾವು. ಸದ್ಯ BBMP ಈ ಬಗ್ಗೆ ಒಂದಿಷ್ಟಾದರೂ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಒಂದಿಷ್ಟು ಪರಿಶೀಲನೆಯನ್ನು ಮಾಡುವಂಥ ಕೂಡ ಅಗತ್ಯ ಇದೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಸ್ವಸ್ತಿ ಕನ್ಯಾಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.